ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನನ್ನ ಆತ್ಮೀಯರೋನಕ್ಕಿಂತ ನನಗೆ ಅಕ್ಕನ ಥರ ನಿಜವಾಗ್ಲು ಅಕ್ಕನೇ ಒಬ್ರು ಇದ್ದಿದ್ರು ಇಷ್ಟರ ಮಟ್ಟಿಗೆ ಇರ್ತಿದ್ರು ಇವರು, ಇಷ್ಟು ಪ್ರೀತಿ ವಿಶ್ವಾಸ. ಹಾಗಾಗಿ ವಿಜಯಾಹರನ್ ದಂಪತಿಗಳು ಅಂದರೆ ನನಗೆ ಅವರ ಬಗ್ಗೆ ವಿಶೇಷವಾದಂತಹ ಗೌರವ ಇದೆ. ಯಾಕೆ ಅಂತಂದರೆ ಈಗಾಗಲೇ ನಮ್ಮ ವಿಜಯ ಅಂಗಡಿಯವರು ಹೇಳಿದ್ರು, ನಮ್ಮ ಸುದೀರ್ಘ ಒಂದು ಪಯಣದಲ್ಲಿ ಆಕಾಶವಾಣಿಯಲ್ಲಿ ಬಹಳಷ್ಟು ನಿರ್ದೇಶಕರುಗಳನ್ನ ನೋಡಿದ್ದೀವಿ. ಅಂದರೆ ನನ್ನ ಪುಣ್ಯನೋ ಏನೋ ಬಹಳಷ್ಟು ಜನ ಚೆನ್ನಾಗಿದ್ರು. ಅದರಲ್ಲಿ ವಿಶೇಷವಾಗಿ ನನಗೆ ತುಂಬ ಆತ್ಮೀಯರಾಗಿ ಅಕ್ಕನ ತರಹ ಇದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೋಡಿ, ಇವಾಗ ಒಂದು ವಿಷಯ ಹೇಳ್ತೀನಿ, ಯಾರೇ ಆಗಲಿ 1 to 1 ನೀನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳೋದು ಸರ್ವೇ ಸಾಧಾರಣ. ಆದರೆ ಒಂದು ತುಂಬಿದ ಒಂದು ಪ್ರೋಗ್ರಾಮ್ ಮೀಟಿಂಗ್ನಲ್ಲಿ ಅವರು ನನ್ನನ್ನು ಯಾವ ತರಹ ನನಗೆ ಒಂದು ಟಾನಿಕ್ ಕೊಟ್ಟರು ಅಂತಂದರೆ ಅದನ್ನು ನಾನು ಯಾವತ್ತೂ ಮರೆಯಲ್ಲ. ನಾನು 2006 ಭದ್ರಾವತಿಯಿಂದ ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಬಂದಾಗ ಆಗಾಗಲೇ ನವಿಲುಗರಿ ಕಾರ್ಯಕ್ರಮ, ಕಾಫಿ ತಿಂಡಿ ಕಾರ್ಯಕ್ರಮ ಇದೆಲ್ಲ ಬಹಳ ಪ್ರಚಲಿತ ಇತ್ತು. ನನಗೆ ಆ ನವಿಲುಗರಿ ಅಂತಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ಈಗ ಎಲ್ಲರೂ ಹೇಳಿದ್ರು, ನಮ್ಮ ಕೇಶವಮೂರ್ತಿ ಮತ್ತು ಬೇರೆಯವ್ರು ಹೇಳಿದ್ರು 1 hour ಮೇಡಮ್ ಲೈವ್ ಮಾಡಬೇಕು, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಬೇಕು ಅಂತ. ಸರಿ ಒಪ್ಕೊಂಡೆ. ನನಗೆ ಯಾಕೋ ಈ ನಾದ ಚಿಕಿತ್ಸೆ ಬಗ್ಗೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಒಂದು ಒಳ್ಳೆ ವೇದಿಕೆ ಸಿಕ್ತು ನನಗೆ. ಯಾಕೆ ಅಂದರೆ ನಾನು ಒಂದು ಪ್ರಯೋಗದಲ್ಲಿ ನೋಡಿದ್ದೆ, ಸಂಗೀತನ ನಾವು ಪ್ಲೇ ಮಾಡಿದಾಗ, ಹಾಡಿದಾಗ ನಮ್ಮ ಮಿದುಳು, ಅದರಲ್ಲಿರುವಂಥ ನ್ಯೂರಾನ್ಸ್ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ನನಗೆ ಅರಿವಾಗಿತ್ತು. ನಮ್ಮ ಮಿದುಳೇ ತಾನೇ, ಬ್ರೈನ್ ತಾನೇ ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ಹಾಗಾಗಿ ಅದನ್ನು ನೋಡಿದ್ರಿಂದ ನಾದ ಚಿಕಿತ್ಸೆ ಬಗ್ಗೆ ಫಸ್ಟ್ ಪ್ರೋಗ್ರಾಮ್ ಮಾಡಿದಾಗ ಮೇಡಮ್ ಅವತ್ತು ಪ್ರೋಗ್ರಾಮ್ ಮೀಟಿಂಗಿಗೆ ಬಂದರು. ಫಸ್ಟ್ ಕ್ವೆಶ್ಚನ್ ಶಿ ಆಸ್ಕ್ಡ್, ಇವತ್ತೆಲ್ಲರೂ ನೀವು ನವಿಲುಗರಿ ಕೇಳಿದ್ರಾ? ಎಷ್ಟು ಲೈವ್ಲಿ ಆಗಿತ್ತು ರಾಜಲಕ್ಷ್ಮಿ ಮಾಡಿದ್ದು, ಆ ತರಹ ಇರಬೇಕು ಪ್ರೋಗ್ರಾಮು. ಯಾಕೆ ಅಂತಂದರೆ ಇವತ್ತು ಇಷ್ಟೊಂದು ದೃಶ್ಯ ಮಾಧ್ಯಮಗಳಿದೆ, FM ಸೊ ಕೇಳುವಂಥವ್ರಿಗೆ ರೇಡಿಯೋನ ಸ್ವಿಚ್ ಆನ್ ಮಾಡೋದಾಗಲಿ ಆಫ್ ಮಾಡೋದಾಗಲಿ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಅಷ್ಟೇ. ಹಾಗಾಗಿ ನೀವು ಕೇಳುಗರನ್ನ ಹಿಡಿದು ಇಡಬೇಕು ಅಂತ ಹೇಳಿ ಮೀಟಿಂಗ್ನಲ್ಲಿ ನನಗೆ ಅಂಥ ಒಂದು ಶ್ಲಾಘನೆ ಕೊಟ್ಟರು. ಇದೆಲ್ಲ ಇನ್ನೇನಿಲ್ಲ, ಒಂದು ಒಳ್ಳೆ ಟಾನಿಕ್ ಇದ್ದಾಗೆ ಮತ್ತಷ್ಟು ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಸುತ್ತೆ. ಈ ತರಹದ ನಿರ್ದೇಶಕರು ಸಿಗೋದು ಬಹಳ ಅಪರೂಪ. ಮತ್ತೆ ವಿಜಯಾಹರನ್ ದಂಪತಿಗಳು ಇವತ್ತು ನೀವು ಬರೀರಿ, ಯಾಕೆಂದರೆ ನಂದು 38 ವರ್ಷ ಸರ್ವಿಸ್ ಇದೆ. ಹಾಗಾಗಿ ನೀವು ಬರೀರಿ, ನಿಮ್ಗೆ ಏನು ಬೇಕೋ ಅದರ ಸಹಕಾರ ನಾವು ಕೊಡ್ತೀವಿ ಅಂತ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹುತೇಕ ನಾನು ಬರೀತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ನನ್ನ ಒಂದೇ ಬಂದು ನಮ್ಮ AS ಚಂದ್ರಮೌಳಿ ಸರ್, ಈಸ್ ಸಚ್ ಎ ಗ್ರೇಟ್ ಪರ್ಸನ್. ಐ ಟೆಲ್ ಯು, ನಮಗೆ ಆಕಾಶವಾಣಿ ಬೆಂಗಳೂರಿನಲ್ಲಿ ನಾವೇನೇ ಪ್ರೋಗ್ರಾಮ್ ಮಾಡಬೇಕು ಅಂದರೂ ಅವ್ರ ಹತ್ರ ಫಸ್ಟ್ ಹೋಗ್ತಿದ್ವಿ. ಹೋಗ್ಬಿಟ್ಟು ಸರ್ ನಾನು ಈ ತರಹ ಒಂದು OB ಬೇಸ್ಡ್ ಮಾಡಬೇಕು, ಯಾಕೆಂದರೆ ನಾನು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನೋಡಿಕೊಂಡು ಬೆಂಗಳೂರಿನಲ್ಲಿ ಹೋದರೆ ಅವ್ರು ಯಾವಾಗಲೂ ನೀವು ಮಾಡಿ ರಾಜಲಕ್ಷ್ಮಿ, ಇಂಥ ಕಡೆ ಹೋಗಿ ಹೀಗೆ ಮಾಡಿ, ಆಮೇಲೆ ಮಾಡಿದ್ಮೇಲೆ ಅವ್ರನ್ನ ಕರೀತಾ ಇದ್ವಿ, ಸರ್ ಒಂದು ಸಾರ್ತಿ ನೀವು ಕೇಳ್ತೀರಿ, ನೀವು ಕೇಳಿದ್ಮೇಲೆ ಅದು ಪ್ರಸಾರ ಆಗುತ್ತೆ. ಸೊ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅದು ಅಫಿಷಿಯಲ್ ಇರ್ಬೋದು, ಅನ್ಅಫಿಷಿಯಲ್ ಇರ್ಬೋದು, ಚಂದ್ರಮೌಳಿಯವರ ಒಂದು ಮಾರ್ಗದರ್ಶನ, ಸಲಹೆ ವೆರಿ ಗ್ರೇಟ್. ವಿ ಕ್ಯಾನ್ ನೆವರ್ ಫರ್ಗೆಟ್. ಮೇಡಮ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಗಣ್ಯರನ್ನ ವೇದಿಕೆಯಲ್ಲಿ ತಂದಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ಒಂದು ದೊಡ್ಡ ಚಪ್ಪಾಳೆ. ನಂದು ಇನ್ನೊಂದು ಅಭಿಲಾಷೆ ಇದೆ, ಮೇಡಮು ಮತ್ತು ಇನ್ನೊಂದು ಸಾರ್ತಿ ಒಳ್ಳೆ ಪುಸ್ತಕ ಮಾಡಿ, ಬಹುಶಃ ಅವಾಗ ನಾವೆಲ್ಲರೂ ಕೂಡ ಅವರಿಗೆ ಅತ್ಯಂತ ಶೀಘ್ರದಲ್ಲಿ ನಾವೆಲ್ಲರೂ ಒಂದು ಅಭಿನಂದನಾ ಗ್ರಂಥ ಮಾಡಬೇಕು. ಇದು ನಮ್ಮೆಲ್ಲರ ಅಭಿಲಾಷೆ. ನೋಡೋಣ ಹೇಗೆ ಅದು ಮಾಡ್ಬೋದು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.